ಇತ್ತೀಚೆಗೆ ತಮಿಳುನಾಡಿನ ಚೆನ್ನೈನ ಭಾರತೀಯ ವಿದ್ಯಾಭವನ್ ಆವರಣದಲ್ಲಿ ನಡೆದ ಇಂಡಿಯನ್ ಫೋರಂ ಅವಾರ್ಡ್ 2025 ಕಾರ್ಯಕ್ರಮದಲ್ಲಿ ಮಹಿಳಾ ಕಾಂಗ್ರೆಸ್ ಆನೇಕಲ್ ತಾಲೂಕು ಅಧ್ಯಕ್ಷರಾದ ತಿಗಳ ಚೌಡದೇನಹಳ್ಳಿ ಸುಶೀಲಮ್ಮರವರ ಸಮಾಜ ಸೇವೆಯನ್ನು ಗುರುತಿಸಿ ಸುಶೀಲಮ್ಮರವರಿಗೆ ಸೋಷಿಯಲ್ ಸರ್ವಿಸ್ ಪ್ರಶಸ್ತಿ ನೀಡಿ ಗೌರವಿಸಿದ್ದು, ಇಂದು ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸೂರು ಮಡಿವಾಳ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಯುವ ನಾಯಕರಾದ ಮಡಿವಾಳ ರಾಮು ಮತ್ತು ಅವರ ತಂಡದವರು ಸರ್ಕಾರಿ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಹಿಳಾ ಕಾಂಗ್ರೆಸ್ ಆನೇಕಲ್ ತಾಲೂಕು ಅಧ್ಯಕ್ಷರಾದ ತಿಗಳ ಚೌಡದೇನಹಳ್ಳಿ ಸುಶೀಲಮ್ಮರವರಿಗೆ ಮಡಿವಾಳ ಗ್ರಾಮಸ್ಥರು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಯುವ ನಾಯಕರಾದ ಮಡಿವಾಳ ರಾಮು ಮತ್ತು ಅವರ ತಂಡದವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಚಂದ್ರಪ್ಪ, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಚಂದ್ರಕಲಾ ಯಲ್ಲಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಡಿವಾಳ ಮಣಿಕಂಠ, ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ವೈ ಸುರೇಶ್, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ರೂಪಕ್ಕ, ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಡಿವಾಳ ಬಾಬು, ಮುಖಂಡರಾದ ಪೊಲೀಸ್ ಶಂಕರ್, ಮೋಹನ್, ಮುರಳಿ, ರಾಮಚಂದ್ರ, ನವೀನ್, ರಾಘವ, ನಾಗ, ಮರಸೂರು ವೆಂಕಟೇಶ್, ಬಿ ಮುರಳಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಮರಸೂರು ಮಡಿವಾಳ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ಈ ದಿನಾಂಕ 6/12/2025 ಶ್ರೀಮತಿ ಸುಶೀಲಮ್ಮ ತಿಗಳ ಚೌಡದೇನಹಳ್ಳಿ ಗ್ರಾಮ ಹಾಲಿ ಮಹಿಳಾ ಘಟಕದ ಅಧ್ಯಕ್ಷರು ಆನೇಕಲ್ ಕಾಂಗ್ರೆಸ್ ಇವರಿಗೆ ದಿನಾಂಕ 8/11/2025 ದ ಇಂಡಿಯನ್ ಫೋರಂ ಫಾರ್ ಸೋಷಿಯಲ್ ಲೀಡರ್ಸ್ ಅಂಡ್ ಅಚೀವರ್ಸ್ ಚೆನ್ನೈ ಈ ಒಂದು ಸಂಸ್ಥೆಯಿಂದ ಇವರ ಒಂದು ಸಾಮಾಜಿಕ ಕಳಕಳಿಗೆ, ಈ ಒಂದು ಸಾಮಾಜಿಕ ಸೇವೆಗೆ ಡಾಕ್ಟರೇಟ್ ಪದವಿಯನ್ನ ನೀಡಿದ್ದಾರೆ. ಅವರನ್ನ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಲು ಮಡಿವಾಳ ಗ್ರಾಮಸ್ಥರ ಪರವಾಗಿ ಹಾಗೂ ಶಾಲಾ ಶಿಕ್ಷಕರ ಪರವಾಗಿ ಅವರನ್ನು ಬರಮಾಡಿಕೊಂಡಿದ್ದೀವಿ. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರ. ರಾಮ ಅವರು ನನ್ನ ಕನ್ನಡ ರಾಜ್ಯೋತ್ಸವಕ್ಕೆ ಬರಬೇಕು ಅಂತ ಕೇಳಿದ್ರು. ಆ ದಿವಸ ನಾನು ಬರೋದಕ್ಕೆ ಸಾಧ್ಯವಾಗಲಿಲ್ವ. ಅವತ್ತೇ ನನಗೆ ಚೆನ್ನೈಯಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ನಾನು ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ, ನಾನು ಇಡೀ ಆನೇಕಲ್ ತಾಲೂಕಿನಲ್ಲಿ 25 ವರ್ಷದಿಂದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀನಿ. ಮತ್ತು PLD ಬ್ಯಾಂಕಲ್ಲಿ 5 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಸೊಸೈಟಿ ರೇಷ್ಮೆ ಬೆಳೆಗಾರರಲ್ಲಿ 5 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಮತ್ತು ಇದು ಬಗರುಕೊಮ್ನಲ್ಲಿ ಗೌರ್ಮೆಂಟ್ ಲ್ಯಾಂಡ್ 5053ನಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ. ಇದಕ್ಕೆಲ್ಲ ಕಾರಣ ಇದು ಹಾಲಿನ ಡೈರಿನಲ್ಲಿ ನಾನು 5 ವರ್ಷ ಸೇವೆ ಸಲ್ಲಿಸಿದ್ದೀನಿ ಡೈರೆಕ್ಟ್ರಾಗಿ. ಈ ಎಲ್ಲ ಸೇವೆ ಸಲ್ಲಿಸ್ಕೊಂಡು ಮತ್ತು ಯಾರಿಗೆ ರೇಷನ್ ಕಾರ್ಡ್ ಇಲ್ಲ, ಮತ್ತು ಮಹಿಳೆಯರಿಗೆ ಏನೇ ಪ್ರಾಬ್ಲಮ್ ಆಗಲಿ, ಒಂದು ಸ್ಟೇಷನ್ದಾಗಲಿ ಪ್ರತಿಯೊಂದು ನಾನು ಯಾರಿಗೂ ಅಷ್ಟೇ, ಬಡವರಾಗಲಿ ಯಾರೇ ಬಂದು ಕೇಳಿ ನಾನು ನನ್ನ ಶ್ರಮದಿಂದ ನಾನು ನುಗ್ಗಿ ನಾನು ಕೆಲಸ ಕಾರ್ಯ ಮಾಡಿಕೊಂಡು ಅವತ್ತಿಂದನೂ ಅಷ್ಟೇ ನಾನು ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಪತ್ರಕರ್ತರು ರಾಮು ಅವರು ನನಗೆ ಪರಿಚಯ ಇರಲಿಲ್ಲ. ರಾಮು ಅವ್ರನ್ನ ಕರ್ಕೊಂಡ್ಬಂದು ನನಗೆ ಪರಿಚಯ ಕೊಟ್ಟಾಗ ರಾಮು ಅವರು ಮಡಿವಾಳ ಅನ್ನೋಷ್ಟಕ್ಕೆ, ಮಡಿವಾಳ ಅಂದರೆ ನನಗೆ ಪ್ರಾಣ. ಯಾಕೆ ಅಂದರೆ ಇಲ್ಲಿ ಮರಸೂರು ಮಡಿವಾಳದಲ್ಲಿ, ನಾನು ಮರಸೂರು ಮಡಿವಾಳದಲ್ಲಿ ತುಂಬ
ಓಡಾಡಿದ್ದೀನಿ. ಈ ಮಡಿವಾಳ ಅಂದರೆ ಯಾಕೆ ನನಗೆ ಪ್ರಾಣ ಅಂದರೆ, ನಮ್ಮ ತಂದೆಯವರು ರಾಮಯ್ಯನವರು, ಪಟೇಲ್ ರಾಮಯ್ಯನವರು, ಅವರು ಸ್ಟಾಂಪ್ ಪೇಂಟ್ರು, ರಿಜಿಸ್ಟ್ರಿ ಇಡೀ ತಾಲೂಕಿನಲ್ಲಿ ಅವರೇ ಮಾಡ್ತಾ ಇದ್ದಿದ್ದು. ಸೆಕ್ರೆಟ್ರಿ ಸ್ಯಾಲ್ಬಗ್ರು ಎಲ್ಲ ಆಗಿದ್ರು. ಅವ್ರ ತಾಯಿ ಬಂದ್ಬಿಟ್ಟು ಇದೇ ಮಡಿವಾಳ, ಪಾಪಮ್ಮ ಅಂತ. ಈ ಮಡಿವಾಳದಲ್ಲಿ ಹುಟ್ಟಿದವರು. ನನ್ನ ಕನ್ನಡ ರಾಜ್ಯೋತ್ಸವ ದಿವಸ ನಾನು ಈ ಮಾತು ಹೇಳಬೇಕು ಅಂತ ನನಗೆ ಖುಷಿ ಆಯಿತು. ರಾಮು ಅವ್ರು ಬಂದು ನನಗೆ ಕರೆದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು ಅಂತ ಅಂದ್ಬಿಟ್ಟು ನನಗೆ ಈ ಮಡಿವಾಳ ಕಂಡ್ರೆ ತುಂಬ ಪ್ರಾಣನೇ. ಅದಕ್ಕೋಸ್ಕರ ಈ ಮಡಿವಾಳದಲ್ಲಿ ಓದಿನ ಹುಡುಗರು ನೋಡು, ಎಲ್ಲ ಹುಡುಗರು ಇದ್ದಾರೆ. ಮತ್ತೆ ಅವ್ರಿಗೂ ಇದರಲ್ಲಿ ಸುಮಾರು ಜನ ಇದ್ದಾರೆ. ನಮ್ಮ ಮಣಿಕಂಠ ಥರ ಇದ್ದಾರೆ, ರಮೇಶು, ಲಾಯರ್ ರಮೇಶು, ಇವರೆಲ್ಲರೂ. ಅದರಿಂದ ನನಗೆ ಇಲ್ಲಿ ಕರ್ಕೊಂಡ್ಬಂದು ರಾಮೂರವರು ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟು ಮತ್ತೆ ಹುಡುಗರಿಗೆ ಈ ಥರ ಕಾರ್ಯಕ್ರಮ ಇಟ್ಕೊಂಡು ನನಗೆ ತುಂಬಾ ಖುಷಿ ಆಗ್ತೈತೆ. ಸಾವಿರದ 2025ರಂದು ನಮ್ಮ ಆನೇಕಲ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಆನೇಕಲ್ ತಾಲೂಕಿನ ಮರಸೂರು ಮಡವಾಳದಲ್ಲಿ ಇವತ್ತಿನ ದಿವಸ ಶಾಲಾ ಮಕ್ಕಳಿಗೆ ನಮ್ಮ ರಾಮು ಅವರ ತಂಡದಿಂದ ಕಲಿಕೆ ಸಾಮಗ್ರಿಗಳು ಮತ್ತು ಮಕ್ಕಳಿಗೆ ಬುಕ್ಸು, ಪೆನ್ನು ಎಲ್ಲ ವಿತರಣೆ ಆಗಿದೆ. ಈ ಮಡವಾಳದಲ್ಲಿರೋ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಮರಸೂರು ಮಡವಾಳದ ಎಲ್ಲ ಪಂಚಾಯಿತಿ ಊರಿನವ್ರಿಗೂ, ಗ್ರಾಮಸ್ಥರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಸದಸ್ಯರುಗಳಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ಸಂದರ್ಭದಲ್ಲಿ ಇದೇ ಥರ ಈ ಶಾಲೆಯಲ್ಲಿ ಬೆಳೆದು ದೊಡ್ಡ ದೊಡ್ಡ ಕೆಲಸದಲ್ಲಿರುವ ಎಲ್ಲ ಮಕ್ಕಳಿಗೂ ಇದೇ ಥರ ಮತ್ತೆ ಮುಂದೆನೂ ಅವರು ಅದೇ ಥರ ಬೆಳೀಲಿ. ಈಗ ಏನು ಮರಸೂರು ಮಡವಾಳ ಮೊದಲು ಚಿಕ್ಕದಾಗಿತ್ತು. ನಾವು ಚಿಕ್ಕ ಮಕ್ಕಳಾಗಿ ಬರ್ತಾಯಿದ್ವಿ ಜಾತ್ರೆಗೆ, ಮಾಂಕಾಳಮ್ಮನ ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ಈಗ ದೊಡ್ಡದಾಗಿದೆ. ಎಲ್ಲ ಮಕ್ಕಳು ಇಲ್ಲಿ ಬೆಳೆದಿರೋರೆಲ್ಲರೂ ತುಂಬ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ. ಮತ್ತು ಈ ಗ್ರಾಮಸ್ಥರಿಗೆ, ಈ ಮಡವಾಳ ಗ್ರಾಮಸ್ಥರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನೂ ಕರೆದು ಇಲ್ಲಿ ಅಭಿನಂದಿಸಿದ್ದಾರೆ ನಮ್ಮ ಮಡವಾಳ ಗ್ರಾಮದ ಗ್ರಾಮಸ್ಥರು ಮತ್ತು ನಮ್ಮ ರಾಮೂರವರ ತಂಡದವರು ಎಲ್ಲರನ್ನೂ ಸಹ, ನಮ್ಮ ಮಣಿಕಂಠ ಅವರು, ಪ್ರತಿಯೊಬ್ಬರು, ನಮ್ಮ ಚಂದ್ರಣ್ಣ ಅವರು, ಚಂದ್ರಕಲಾ ಅವರು, ಮತ್ತು ರೂಪ ಅವರು, ಮತ್ತು ಎಲ್ಲರೂ ಸಹ ಬಂದು ನನಗೆ ಅಭಿನಂದಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ರಾಮಕೃಷ್ಣ ಅವ್ರಿಗೆ ಅವ್ರ ಮುಖದಲ್ಲಿ ನಮ್ಮ ಮೇಡಮ್ನವ್ರು ಕಾಂಗ್ರೆಸ್ ಮುಖಂಡರು. ಅವರು ಇವತ್ತಲ್ಲ ಆವತ್ತಿಂದ ನಮ್ಗೆ ಪರಿಚಯ.
ಇವತ್ತು ಸುಶೀಲಮ್ಮನ ಡಾಕ್ಟ್ರೇಟ್ ನಮ್ಮ ಪದವಿ ಕೊಟ್ಟು ನಮ್ಮ ಈ ಬಡ ಸ್ಕೂಲ್ಗೆ ಬಂದು ಮಕ್ಕಳಿಗೆ ಬಟ್ಟೆ ಇದು ಬುಕ್ಕು ಪುಸ್ತಕ ಸ್ವೀಟು ಇವೆಲ್ಲ ಹಂಚಿ ಸಂತೋಷ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಆರೋಗ್ಯ ಕೊಡಲಿ ಅಂತ ನಮ್ಮ ದೇವ್ರಿಗೆ ಮಾಡ್ಕೊಳ್ತೀವಿ. ದಿನ ಸುಶೀಲಮ್ಮ ಅವರಿಗೆ ಸಮಾಜ ಸೇವೆಗಾಗಿ ಡಾಕ್ಟರೇಟ್ ದೊರೆತಿರೋದು ಬಹಳಷ್ಟು ಖುಷಿಯಾದ ಸಮಾಚಾರ. ಅದನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ, ನಮ್ಮೂರಿನ ಮಡಿವಾಳದ ಶಾಲೆಯಲ್ಲಿ ಸಿಹಿ ಹಂಚೋದ್ರ ಮುಖಾಂತರ ಮಕ್ಕಳಿಗೆ ಕಲಿಕಾ ಸಾಮಗ್ರಿಯನ್ನು ಕೊಡುವುದ್ರ ಮುಖಾಂತರ ನಾವು ಇನ್ನಷ್ಟು ಖುಷಿಯನ್ನು ಹಂಚ್ಕೊಂಡಿದ್ದೀರಿ. ಜೊತೆಗೆ ಅವ್ರಿಗೆ ಅಭಿನಂದನೆಯನ್ನು ಕಾರ್ಯಕ್ರಮವನ್ನು ಸಹ ನಾವು ಹಂಚ್ಕೊಂಡಿದ್ವಿ. ಅದಕ್ಕೆ ಅವ್ರು ಆಗಮಿಸಿದ್ದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಡಿಸೆಂಬರು 6ನೇ ತಾರೀಕು ಸುಶೀಲಕ್ಕನವ್ರಿಗೆ ನಾವು ಡಾಕ್ಟ್ರೇಟ್ ಬಂದಿರೋದಕ್ಕೆ ನಮಗೆ ಖುಷಿ ಆಗುತ್ತೆ. ಆ ಅಕ್ಕನಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಈ ದಿನ ಮಕ್ಕಳಿಗೆ ಎಲ್ಲ ಕಾರ್ಯಕ್ರಮಗಳು ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ದಿನ ಮರ್ಸೂರು ಮಳವಳ್ಳ ಗ್ರಾಮದಲ್ಲಿ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ರಾಮಕೃಷ್ಣರವರು ತಿಗಡೆ ಚೌಡೇನಹಳ್ಳಿ ಗ್ರಾಮದ ಶ್ರೀಮತಿ ಸುಶೀಲಮ್ಮರವರಿಗೆ ಡಾಕ್ಟರೇಟ್ ಪದವಿ ನೀಡಿದಂತಹ ಆ ಸಂಸ್ಥೆ ವತಿಯಿಂದ ನೀಡಿದ ಡಾಕ್ಟರೇಟ್ ಪದವಿಯನ್ನು ನಮ್ಮ ಎಲ್ಲರ ಮುಂದೆ ಹಂಚಿಕೊಂಡು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಗ್ರಾಮದ ಮಕ್ಕಳಿಗೆ ಸಿಹಿ ತಿಂಡಿ ಮತ್ತು ಪುಸ್ತಕ ವಿತರಣೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ಒಂದು ಈ ಮಾಧ್ಯಮದ ಒಂದು ಮೇಡಮ್ ಅವರಿಗೆ ಒಂದು ಕೋರಿಕೆ ಕೇಳ್ತಾ ಇದ್ದೀನಿ. ಈ ಶಾಲೆಯಲ್ಲಿ ಒಂದೇ ಒಂದು ಕೊರತೆ ಇದೆ, ಮಕ್ಕಳಿಗೆ ಕಂಪ್ಯೂಟರ್ ಅವಶ್ಯಕತೆ ಇದೆ. ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ, ಈ ಶಾಲೆಗೆ ಒಂದು ಕಂಪ್ಯೂಟರ್ ಸೌಲಭ್ಯನ ಒದಗಿಸ್ಕೊಡ್ಬೇಕು ಅಂತ ಈ ಮಾಧ್ಯಮದ ಮುಂದೆ ನಮ್ಮ ಮೇಡಮನ್ನು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಏನು ಈ ದಿನ ಬಹಳ ಖುಷಿಯಾದ ದಿನ ಅಂತಲೇ ಹೇಳ್ಬೋದು. ಸಮಾಜ ಸೇವಕರು, ಯುವಕರ ಆಶಾ ಕಿರಣ, ನಮ್ಮ ನೆಚ್ಚಿನ ಅಮ್ಮ ಅಂತಲೇ ಹೇಳ್ಬೋದು ಸುಶೀಲಮ್ಮನವರು ಸತತ 40 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅವರ ಕೈಲಾದ ಮಟ್ಟಿಗೆ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರೋ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಆ ಒಂದು ಕೆಲಸಗಳನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ. ಅವರಿಗೆ ಶುಭವಾಗಲಿ. ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವಂಥ ಶಕ್ತಿ ದೇವರು ಕಲ್ಪಿಸಲಿ. ಆ ಒಂದು ಸನ್ಮಾನ ಬಂದಿರುವ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಮು ಮತ್ತು ತಂಡದವರು ಈ ದಿನ ನಮ್ಮ ಮಡಿವಾಳ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕ ಸಾಮಗ್ರಿಗಳು ಜೊತೆಗೆ ಸಿಹಿ ಹಂಚುವ ಮುಖೇನ ಅವರ ಒಂದು ಸನ್ಮಾನವನ್ನು ವಿಜೃಂಭಣೆಯಿಂದ ಆಯೋಜನೆ ಮಾಡಿದ್ರು. ಅವ್ರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವಂತಹ ನಮ್ಮ ಮಡಿವಾಳ ಗ್ರಾಮದಲ್ಲಿ ಇವತ್ತು ಹೋದ ತಿಂಗಳು 8ನೇ ತಾರೀಕು ಗಣರಾಜ್ಯೋತ್ಸವಕ್ಕೆ ಬರಬೇಕಾಗಿತ್ತು. ಅಕ್ಕ ಅವರು ಕಾರಣಾಂತರದಿಂದ ಬರಲಿಲ್ಲ. ಯಾಕಂದರೆ ಅವರಿಗೆ ಚೆನ್ನೈಯಲ್ಲಿ ಸೋಷಿಯಲ್ ಸರ್ವಿಸ್ ಅವಾರ್ಡನ್ನು ಕೊಟ್ಟಿದ್ದಾರೆ. ತುಂಬಾ ಸಂತೋಷ. ಅದಕ್ಕೆ ಇವತ್ತು ಅವರಿಗೆ ಸಮಯ ಇರೋದ್ರಿಂದ ಇವತ್ತು ಕರೆಸಿ ನಮ್ಮ ಶಾಲೆಯಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟು ಈ ಗ್ರಾಮದೆಲ್ಲ ನಮ್ಮ ಸಹೋದರರಾಗಿರಲಿ, ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು, ನಮ್ಮ ಮಾಜಿ ಸದಸ್ಯರಾಗಿರುವಂಥ ಚಂದ್ರಣ್ಣವರು, ನಮ್ಮ ಸದಸ್ಯರಾಗಿರುವಂತಹ ಮಣಿಕಂಠಣ್ಣವರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುವಂತಹ ಚಂದ್ರಕರ ಯಲ್ಲಪ್ಪಣ್ಣವರು, ನಮ್ಮ ಆನೇಕಲ್ ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ಮಹಿಳಾ ಘಟಕ ರಾಜ್ಯಾಧ್ಯಕ್ಷರಾಗಿರುವಂತಹ ರೂಪಾ ನಾಗರಾಜ್ ಅವರು ಹಾಗೂ ಎಲ್ಲ ನಮ್ಮ ಬಳ್ಳೂರು ಬಾಬಣ್ಣ ಆಗಿರಲಿ, ನಮ್ಮ ನವೀನ್ ಬಾಬು ಮುಳ್ಳಣ್ಣವರು, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಿಷ್ಠಾವಂತ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಿರುವಂತಹ ಪೊಲೀಸ್ ಶಂಕರಣ್ಣವರಾಗಲಿ ಎಲ್ಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಈ 2 ಮಾತನ್ನು ಆಳಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತಿಗಲ್ರಿ ಚೌಡೇನಹಳ್ಳಿಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸುಶೀಲಮ್ಮನವರಿಗೆ ಧನ್ಯವಾದಗಳು. ಏನು ಡಾಕ್ಟರೇಟನ್ನು ಸರಳ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ತುಂಬ ವಿಜೃಂಭಣೆಯಿಂದ ಚಿಕ್ಕದಾಗಿ ಚೊಕ್ಕದಾಗಿ ಸರಳ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಉನ್ನತವಾಗಿ ಬೆಳೀಲಿ ಅಂತ ದೇವರು ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ನನ್ನ ಬಾಮೈದ ರಾಮಕೃಷ್ಣ ಕುಟ್ಟಿಯವರು ಸುಶೀಲಾ ಮೇಡಮ್ಗೆ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿರೋದ್ರಿಂದ ಎಲ್ಲರಿಗೂ ಖುಷಿ ತರೋಂಥ ವಿಚಾರ ಅದು. ಅವರ ಒಂದು ಸಾಧನೆ ಇಲ್ಲಿ ಎಲ್ಲ ಮಕ್ಕಳ ಮುಂದೆ ಮಾದರಿಯಾಗಿ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸುಶೀಲಾ ಮೇಡಮ್ ಅವ್ರಿಗೆ. ಇದೇ ರೀತಿಯಲ್ಲಿ ನಾವು ನಾವು ಓದಿದಂಥ ಶಾಲೆ ಇದು. ಎಲ್ಲರೂ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ಶ್ರಮ ಇರುತ್ತೆ ಅದ್ರ ಹಿಂದೆಗಡೆ. ಆ ಒಂದು ಎಕ್ಸ್ಪೀರಿಯನ್ಸ್ನ ನಮ್ಮ ಸುಶೀಲಾ ಮೇಡಮ್ ಅವರು ಜನರ ಸದಸ್ಯರ ಮುಂದೆ ನಮಗೆ ಅದು ತುಂಬಾ ಖುಷಿ ತರಂತ ವಿಚಾರ. ಈ ಮುಂದಿನ ದಿನಗಳಲ್ಲಿ ನಾವು ಏನು ಬರುತ್ತೋ ನಮ್ಮ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಗಳಿಗೆ ಒಳ್ಳೇದಾಗೋ ತರ ನಡೆಸ್ಕೊಂತೀವಿ. ತುಂಬ ಧನ್ಯವಾದ.